ಬಾರೆ ಊಟ ಕೂತ ನೋಡ್ರಿ ಮತ್ತು ಸ್ಕೂಲ್ ಸ್ಕೂಲ್ ಇರ್ತದ ಒಯ್ದ್ಬಿಡ್ತಾನೆ ಬಾಕ್ಸ್ ದೋಸೆ ಮಾಡಿದ್ದೆ ದೋಸೆ ಮೊಸರನ್ನ ಡಬ್ಬಿಗೆ ಅದನ್ನ ತೊಗೊಂಡೋಗ್ತಾನೆ. ಹ್ಞೂ ರೀ ಹಾಂ ಕೊಡಲಿ ಸರಿ ಹಿಂಗೆ ಕೊಡು ಎರಡು ಚೂರು ಸರಿ ಕೆಳಗಿಟ್ಟು ಕೊಡಲೆ. ಅಕ್ಷತೆ ಕೊಡು. ಇಟ್ಟಿದ್ದು ಕರೆಕ್ಟ್ ಅದ. ಹಾಯ್ ಫ್ರೆಂಡ್ಸ್, ಬನ್ನಿ ಈ ವಿಡಿಯೋ ಬಂದು ಭೋಗಿ ಹಬ್ಬದ್ದು ಅಂತಲೇ ಹೇಳ್ಬೋದು. ಅಂದರೆ ಜನವರಿ 13ನೇ ತಾರೀಕು ನಾವು ಭೋಗಿ ಕೊಟ್ಟಿದ್ದಿತ್ತು ನೋಡಿ. ಅಂದರೆ ನೆನ್ನೆ ವಿಡಿಯೋ ಇದು ಇವತ್ತಿನ ದಿನದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಬೇಗನೆ ಎದ್ದು, ಅಂದರೆ 7 ಗಂಟೆಗೆ ಎದ್ದಿದ್ದೆ ಅಂತ ಅನ್ಕೋತೀನಿ, ಬೇಗ ಅಂತೀನಿ ನೋಡಿ. 7 ಗಂಟೆಗೆ ಎದ್ದು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ, ಅಂದ್ರೇನು ಸ್ನಾನ ಇರೋದಿಲ್ಲಲ್ಲ, ನಾನು ಕೊಟ್ಟ ನಂತರ ಸ್ನಾನ ಮಾಡಬೇಕಾಗುತ್ತೆ. ಹಾಗಾಗಿ ಫ್ರೆಶ್ ಅಪ್ ಆಗಿ ಸಾರಿ ಉಟ್ಕೊಂಡು ಆಲ್ರೆಡಿ ನಮ್ಮ ಅತ್ತೆಯವರೆಲ್ಲ ಮರದ ಬಾಗಣದಲ್ಲಿ ಎಲ್ಲ ಹಾಕಿದ್ರು ನೋಡಿ. ಹಾಗಾಗಿ ಬಂದ ತಕ್ಷಣವೇ ನಮ್ಮ ಮನೆ ಹತ್ರನೇ ಇದೆ ನೋಡಿ ಅವ್ರ ಮನೆ ಕೂಡ. ನಾನೇ ಏನೀಗ ಭೋಗಿ ಕೊಡ್ತಾಯಿದ್ದೀನಲ್ಲ ಅವ್ರ ಮನೆ. ಅವರು ಬಂದು ನಮ್ಮ ಅತ್ತೆಯವರು ಕೊಟ್ಟರು. ನಮ್ಮ ಅತ್ತೆಯವ್ರು ಕೊಟ್ಟ ನಂತರ ನಾನು ಕೂಡ ಈಗ ಕೊಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನಾನಾಗೆ ತಮಾಷೆ ಮಾಡ್ತಾಯಿದ್ದೆ ನೋಡಿ. ಅಂದರೆ ನಾವು ಏನು ಬಾಗಿಣ ಕೊಟ್ಟ ನಂತರ ಸ್ವಲ್ಪ ಮರನ ಏನಂತಾರೆ ಮೇಲೆ ಮುಚ್ಚಿರ್ತೀವಲ್ಲ, ಆ ಮರನ ಎತ್ಬಿಟ್ಟು ತೋರಿಸ್ಬೇಕು ಅಷ್ಟೇ, ಸುಮ್ಮನೆ ಶಾಸ್ತ್ರ ಅದು. ಬಟ್ ಆಕೆಗೆ ತಮಾಷೆ ಮಾಡ್ತಾಯಿದ್ದೆ, ನೋಡು ಸರಿಗೆಲ್ಲ ಇಟ್ಟಿದ್ದೀವಿ ಇಲ್ಲ ಅಂಥೇಳಿ ನಗ್ತಾಯಿದ್ದೀವಿ ನೋಡಿ. ಹಾಗಾಗಿ ಅವರು ಕೂಡ ಬಾಗಿಣ ತೊಗೊಂಡು ಮನೆಗೆ ಹೋದರು. ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪಲ್ಯ ಎಲ್ಲ ತೊಗೊಂಡು ಬಂದೆ. ಫ್ರೆಶ್ ಆಗಿ ಬರುತ್ತೆ ಮನೆ ಮುಂದೆ. ಹಾಗಾಗಿ ಅದು ಪಲ್ಯ ಎಲ್ಲ ತೊಗೊಂಡು ಬಂದೆ ನೋಡಿ. ಹಾಗೆ ನಮ್ಮ ಅತ್ತೆಯವ್ರಿಗೆ ಕೂಡ ನಮಸ್ಕಾರ ಮಾಡಿದರು. ಯಾಕಂದರೆ ಚಿಕ್ಕವ್ರು ಆಗ್ತಾರಲ್ಲ, ನಮ್ಮ ಅತ್ತೆಯವ್ರು ದೊಡ್ಡವ್ರು ಆಗ್ತಾರೆ, ಹಾಗಾಗಿ ನಮಸ್ಕಾರ ಮಾಡಿದ್ಲು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ. ಬನ್ನಿ, ಇವತ್ತು ಜನವರಿ 13ನೇ ತಾರೀಕು ನೋಡಿ. ಇವತ್ತಿನ ದಿನದಲ್ಲೇ ನಾವು ಭೋಗಿ ಕೊಟ್ಟಿವಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾಳೆ ಏಕಾದಶಿ ಇರೋದ್ರಿಂದ ಇವತ್ತೇ ಭೋಗಿ ಕೊಟ್ಟು ನಂತರ ಹಬ್ಬದ ಅಡುಗೆ ಎಲ್ಲ ಇವತ್ತೇ ಮಾಡ್ತೀವಿ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಬೆಳಿಗ್ಗೆ 7:30 ಆಗಿತ್ತು ನೋಡಿ ಭೋಗಿ ಕೊಡಲಿಕ್ಕೆ ಹೋದಾಗ. ಟೈಮ್ ನೋಡ್ತಾ ಇರ್ಬೋದು, 9 ಗಂಟೆ ಆಗ್ಲಿಕ್ಕೆ ಬಂದಿದೆ. ಅಂದರೆ 8:40 ಸರಿ 9ಕ್ಕೆ 10 ನಿಮಿಷ ಕಡಿಮೆ ಇದೆ ನೋಡಿ. ಈಗ ಬಂದೆ ನಾನು. ಹಾಲು ತೊಗೊಂಬಂದಿಟ್ಟಿದ್ರು ನಮ್ಮ ಮಾವನವರು, ಹಾಗಾಗಿ ಹಾಲು ತೊಗೊಂಡು ಬಂದೆ. ನಂತರ ಏನಂತಾರೆ ಪಲ್ಯ, ಸ್ವಲ್ಪ ಮನೆಗೆ ಪಲ್ಯ ಎಲ್ಲ ಬೇಕಿತ್ತು ಇವತ್ತು ಅಡುಗೆ ರೆಸಿಪಿ ಮಾಡೋದಕ್ಕೆ, ನಂತರ ಅಡುಗೆ ಕೂಡ ಮಾಡೋದಕ್ಕೆ ಸಂಕ್ರಾಂತಿ ಹಬ್ಬಕ್ಕಾಗಿ. ನಂತರ ನೋಡಿ ತೊಕ್ಕು ಕೂಡ ಕೊಟ್ಟಿದ್ದಾರೆ ನಮ್ಮ ಅತ್ತೆಯವರು. ಹೊಸದು ಇದು, ಈ ವರ್ಷದ್ದು ಹೊಸದು ನೋಡಿ ತೊಕ್ಕಿದು. ಇದಕ್ಕೆ ಚೆನ್ನಾಗಿ ಮಿಕ್ಸಿ ಮಾಡಿ ನಂತರ ಇನ್ನೊಂದು ಸರಿ ಒಗ್ಗರಣೆ ಕೊಟ್ಟರೆ ಸೂಪರಾಗಿರುತ್ತೆ ನೋಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನು ಫ್ರೆಶ್ ಅಪ್ ಆಗಿ ನಂತರ ಬಾಗಿಣ ಕೊಡೋಕೆ ಕೂಡ ಹೋಗಿದ್ದೆ ನೋಡಿ. ನಾನು ಭೋಗಿ ಕೊಟ್ಟು ಬಂದ ನಂತರ ಈಗ ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆಲ್ರೆಡಿ ನಾನು ಬಿಸಿನೀರು ಕುಡಿದು ಹೋಗಿದ್ದೆ ನೋಡಿ. ಯಾಕಂದರೆ ಬ್ರಷ್ ಆದ ತಕ್ಷಣ ಸ್ವಲ್ಪ ನೀರು ಕುಡಿಯೋ ಅಭ್ಯಾಸ ಭಾಳ ಇದೆ ನನಗೆ. ಹಾಗಾಗಿ ಸ್ವಲ್ಪ ಬಿಸಿನೀರು ಕುಡಿದು ಹೋದೆ. ಈಗ ಬಂದ ತಕ್ಷಣವೇ ಟೀ ಕೂಡ ಕೊಡಲೇನಂತ ಕೇಳಿದ್ರು ನಮ್ಮ ಅತ್ತೆಯವರು. ಬಟ್ ಬೇಡ ರೀ ಅಂತ ಹೇಳಿದೆ ನಾನು. ಈಗ ಒಂದು ಸ್ವಲ್ಪ ಹಾಲು ಬಿಸಿ ಮಾಡಿ ನಂತರ ಟೀ ಕೂಡ ಮಾಡ್ಕೊಂಡು ಕುಡಿದ ನಂತರ ಇನ್ನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಅಂದರೆ ಪಾತ್ರೆ ಸಾಮಾನೆಲ್ಲ ಹಾಕೋವಿದ ನೋಡಿ, ಸ್ಟ್ಯಾಂಡಿಗೆಲ್ಲ ಶಿಫ್ಟ್ ಮಾಡಿ ನಂತರ ಪಲ್ಯ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ಅದಾದ ನಂತರ ನಾನು ಅಡುಗೆ ಕೂಡ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ನನ್ನ ಡೈಲಿ ಲಾಗು ವಿಡಿಯೋ ಜೊತೆಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಬನ್ನಿ, ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಬನ್ನಿ, ಈಗ ಕೆಳಗಡೆ ಹೋಗಿ ಬಂದ ನಂತರ, ಅಂದರೆ ಭೋಗಿ ಎಲ್ಲ ಕೊಟ್ಟು ಬಂದ ನಂತರ ಈಗ ನಾನು ಟೀ ಕುಡಿತೀಯ ಅಂತ ಕೇಳಿದ್ರು ನಮ್ಮ ಅತ್ತೆಯವರು. ಇಲ್ಲ ರೀ, ನಾನು ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಬಂದೆ ಈಗ ಜಸ್ಟ್, ಬೇಡ ಅಂತ ಹೇಳಿದೆ. ಹಾಗಾಗಿ ನಾನೇ ಬಂದು ಸ್ವಲ್ಪ ಹಾಲು ಕಾಯಿಸಿಬಿಟ್ಟು ನಂತರ ಟೀ ಮಾಡ್ಕೊಂಡು ಕುಡಿದೆ ನೋಡಿ. ಹಾಗೆ ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿ ಕೂಡ ಕ್ಲೀನ್ ಮಾಡ್ಕೊಂಡು ಬಿಡೋಣ. ಯಾಕಂದರೆ ಸ್ವಲ್ಪ ಕ್ಲೀನ್ ಇದ್ದರೆ ಅಡುಗೆ ಮಾಡೋದಕ್ಕೂ ಕೂಡ ಮನಸ್ಸಾಗುತ್ತಲ್ಲ. ಹಾಗಾಗಿ
ಬಂದು ಇನ್ನು ಸಾರಿನೇ ಉಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಯಾಕಂದರೆ ಬೋಗಿ ಕೊಡೋಕ್ಕಿಂತ ಮೊದಲೇ ನಾವು ಫ್ರೆಶ್ ಅಪ್ ಆಗಿ ಅಷ್ಟೇ ಹೋಗಿರ್ತೀವಿ ನೋಡಿ. ಬಂದಮೇಲೆ ಸ್ನಾನ ಮಾಡೋದು ಅದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಹಾಗಾಗಿ ನಾನು ಕೂಡ ಹಾಗೆ ಹೇಳಿದೆ ನೋಡಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನಾನು ಅಡುಗೆ ಮಾಡೋದು ರೆಸಿಪಿನ ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮಾಡ್ತಾ ಇರೋದು ಯಾಕಂತಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತಾ, ಹಾಗಾಗಿ ನಾನು ಅಪ್ಲೋಡ್ ಮಾಡೋದಿಲ್ಲ ನೋಡಿ. ನನಗೂ ಕೂಡ ಇಷ್ಟ ಆಗೋದಿಲ್ಲ ತುಂಬ ಲೆಂತಿ ವಿಡಿಯೋ ಆದರೆ ಯಾರೂ ನೋಡೋದಿಲ್ಲ ಅಂಥೇಳಿ. ಹಾಗಾಗಿ ಇವತ್ತೇನೆಂದರೆ ಬರೀ ಬೋಗಿ ಕೊಡೋದು, ನಂತರ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ. ನಾಳಿನ ವಿಡಿಯೋದಲ್ಲಿ ನೀವು ರೆಸಿಪಿಗಳು ಕೂಡ ನೋಡಬಹುದು. ಯಾವ್ಯಾವ ರೆಸಿಪಿ ಕೂಡ ಶೇರ್ ಮಾಡಿರ್ತೀನಿ ಅನ್ನೋದು ಕೂಡ ಅವಸರ ಅಂತೇನಿಲ್ಲ ನೋಡಿ. ನಿಧಾನವಾಗಿಯೇ ಮಾಡ್ಕೋತಾ ಇರ್ತೀನಿ ನಾನು. ಏನು ಮೊಬೈಲು ಟ್ರೈಪೋಡಿಗೆ ಹಾಕಿ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಲ್ಲ, ತುಂಬ ಲೆಂತಿ ಆಗಿಬಿಟ್ಟಿರುತ್ತೆ. ಅದನ್ನು ನೋಡೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನಾನು ವಿಡಿಯೋನ ಫಾಸ್ಟಾಗಿ ಇಟ್ಬಿಟ್ಟೆ ಮಾಡಿರ್ತೀನಿ ನೋಡಿ. ನಿಂಬೆಹಣ್ಣು ಕೂಡ ತೊಗೊಂಡು ಬಂದೆ ನೋಡಿ. ನಾನು ನೋಡ್ತಾ ಇರ್ಬೋದು ಪುಟ್ಟದಾಗಿದ್ದಾವ. ಬಟ್ ಮತ್ತೆಲ್ಲಿ ಮಾರ್ಕೆಟಿಗೆ ಹೋಗೋದಂತ ಮನೆ ಹತ್ರ ಬಂದಿದ್ದು, ಹಾಗಾಗಿ ಅವನ್ನೇ ತೊಗೊಂಡಿದ್ದೀನಿ ನೋಡಿ. ಅದಾದ ನಂತರ ಈ ಕಡೆ ಒಂದು ಸ್ವಲ್ಪ ಬೆಳಕು ಅನಿಸುತ್ತೆ. ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿಕ್ಕಾಗಲ್ಲ. ಬನ್ನಿ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆ ಗುಡ್ ಮಾರ್ನಿಂಗ್ ಕೂಡ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಒಂಥರ ಬೊಕ್ಕೆ ಟೈಪ್ ಹಿಡ್ಕೊಂಡಿದ್ದೀನಿ ನಾನು. ಏನು ಪಲ್ಯ ಅಂಥೇಳಿ ನೋಡಿ. ಎಷ್ಟು ಕ್ಯೂಟಾಗಿ, ಎಷ್ಟು ಫ್ರೆಶ್ಶಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂಥೇಳಿ. ಏನೇನು ತೊಗೊಂಡಿದ್ದೀನಿ ಅಂತಂದರೆ ಸಬ್ಬಾಕ್ಷಿ ಪಲ್ಯ. ಇದು ನಮ್ಮ ಸೈಡೆಲ್ಲ ಸಬ್ಬಾಕ್ಷಿ ಪಲ್ಯ ಅಂತ ಕರಿತೀವಿ. ನಂತರ ಇದು ಬಂದು ಮೆಂತ್ಯ ಪಲ್ಯ ನೋಡಿ. ನಂತರ ಕೊತ್ತಂಬರಿ, ಮುಲ್ಲಂಗಿ, ರ್ಯಾಡಿಶ್ ನೋಡಿ. ತಪ್ಪಲ ಕೂಡ ಸ್ವಲ್ಪನೇ ಬರುತ್ತೆ. ಮೊದಲೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಬಟ್ ಕೇಳಿದೆ ಅಕ್ಕಿಗೆ, ಮಾರೋರಿಗೆ, ಹಾಗಾಗಿ ನೋಡಿ. ಅದಾದ ನಂತರ ಕರಿಬೇವು ಕೂಡ ತೊಗೊಂಡಿದ್ದೀನಿ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ನೋಡಿ. ಸೂಪರಾಗಿರುತ್ತೆ ಪಚ್ಚಡಿ ಮಾತ್ರ. ಬಟ್ ಕಲಸಿದ ತಕ್ಷಣ ತಿಂದುಬಿಡಬೇಕು. ನೀವು ಯಾವಾಗ ಊಟಕ್ಕಾಗಲಿ ಕೂತ್ಕೊಂಡಾಗ ಉಪ್ಪು ಕಲಿಸ್ಕೋಬೇಕು ನೋಡಿ. ಕಲಸಿಟ್ಬಿಟ್ರೆ ನೀರು ಬಿಟ್ಬಿಡುತ್ತೆ. ಹಾಗಾಗಿ ಇದು ಬಂದು ಈರುಳ್ಳಿ ತಪ್ಪಲ. ಕೆಳಗಡೆ ಈರುಳ್ಳಿ ಕಾಣಿಸ್ತಾ ಇರ್ಬೋದು ನೋಡಿ, ಪುಟ್ಟದಾಗಿ. ಇದೇನು ಯೂಸ್ ಆಗಲ್ಲ ಅಂತ ಅನ್ಕೋತೀನಿ, ಯಾಕಂದರೆ ತುಂಬ ಚಿಕ್ಕದಾಗಿದೆ ನೋಡಿ. ಈರುಳ್ಳಿ ಬಂದು ನೋಡಿ, ಒಂದೋ ಎರಡೋ ಬರ್ಬೋದು ಅಷ್ಟೇ. ಬಂದರೆ ಫ್ರೆಶ್ ಇದೆ ನೋಡಿ, ಎಲ್ಲ ತರಕಾರಿ ಫ್ರೆಶ್ ಇದೆ. ಹಾಗಾಗಿ ನಾವು ಜಾಸ್ತಿ ಅವ್ರ ಹತ್ರನೇ ತೊಗೊಳೋದು. ಪಲ್ಯ ಏನು ಮಾರ್ಲಿಕ್ಕೆ ಬರ್ತಾರಲ್ಲ ಆಂಟಿ, ಅವ್ರ ಹತ್ರನೇ ತೊಗೊಳೋದು ನೋಡಿ. ತುಂಬ ಚೆನ್ನಾಗಿರುತ್ತಾ ಇವತ್ತಿನ ಅಡುಗೆ ಬಂದು. ವಿಡಿಯೋ ಕಂಟಿನ್ಯೂ ಆಗಿ ನೋಡಿದರೆ ಪ್ರತಿಯೊಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಟೈಮ್ ಬಂದು 9 ಗಂಟೆ ಆಯ್ತು ನೋಡಿ. ಇನ್ನು ಫ್ರೆಶ್ ಅಪ್ ಆಗಿ ಸ್ನಾನ ಪೂಜೆ ಎಲ್ಲ ಆದ ನಂತರ ಅಡುಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ 10-10:30 ಆಗ್ಬೋದು. ಬನ್ನಿ ಫ್ರೆಂಡ್ಸ್. ನಂತರ ಕೆಳಗಡೆ ಪೇಪರ್ ಇದೆ ನೋಡಿ, ನ್ಯೂಸ್ ಪೇಪರ್ ಅಲ್ಲಿ ಹಾಕಿದ್ದೀನಿ. ಮತ್ತು ಕೆಳಗಡೆ ಒಗೆದ್ಬಿಟ್ಲೆ ಅಂತ ಅಂದ್ಕೋಬೇಡಿ. ನಂತರ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ, ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಸಂಕ್ರಾಂತಿ ಹಬ್ಬಕ್ಕೆ ಮೇನಾಗಿ ಬೇಕಾಗಿರೋದು ನೋಡಿ ಕುಸ್ರೆಳ್ಳು. ಇದೇ ನಾನು ಮಾರ್ಕೆಟ್ನಲ್ಲಿ ತರಲಿಕ್ಕೆ ಹೋಗಿದ್ದೆ. ಅವ್ರಿಗೆ ಕೇಳಿದೆ ನೋಡಿ, ಕಲರ್ ಆಗಿದ್ದರೆ ಕೊಡ್ರಿ ಅಂಕಲ್ ಅಂತ. ಬಟ್ ಇಲ್ಲ, ಯಾಕಂದರೆ ಕಲರ್ ಜಾಸ್ತಿ ಹಾಕಿದರೆ ವಿಷ ಭಾಳ ಬರುತ್ತೆ. ಹಾಗಾಗಿ ಕಲರ್ಸ್ ಜಾಸ್ತಿ ಸೇರಿಸಲ್ಲ, ವೈಟೇ ತೊಗೊಳ್ರಿ, ನಮ್ಮ ಹತ್ರ ಕೂಡ ಕಲರ್ ಇಲ್ಲ ಅಂತ ಹೇಳಿದ್ರು ಅವರು. ಹಾಗಾಗಿ ಕುಸ್ರೆಳ್ಳು ಪ್ಯಾಕೆಟ್ ತೊಗೊಂಡ್ಬಂದೆ ನೋಡಿ. 5 ರೂಪೀಸ್ ಇದು. ಸಾಕಾಗುತ್ತೆ ಇಷ್ಟು. ನಾವೆಲ್ಲ ಮಿಕ್ಸ್ ಮಾಡ್ತೀವಲ್ಲ, ಏನೇನು ಹಾಕ್ತೀನಿ ಇದಕ್ಕೆ ಅನ್ನೋದನ್ನು ಕೂಡ, ಕುಸ್ರೆಳ್ಳು ಮಾಡೋದು ಯಾವ ರೀತಿ ಅಂತ ಕೂಡ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡಿ. ನಂತರ ಬೇಕ್ರಿಯಲ್ಲಿ ಬಂದು ಸಿಗ್ತಾವೆ ನೋಡಿ, ಬಟ್ ದೂರ ಆಗುತ್ತೆ ಒಂದು ಸ್ವಲ್ಪ. ಹಾಗಾಗಿ ಇಲ್ಲೇ ಕಿರಾಣಿ ಶಾಪಲ್ಲಿನೇ ನಾನು ಬಂದು ತೊಗೊಂಬಂದೆ. ಮಗಳಿಗೆ ಟೀ ಜೊತೆಗಿರಲಿ, ನನಗೂ ಒಂದು ಅಕ್ಕಿಗೆ ಒಂದು ಅಂತ. ಯಾಕಂದರೆ ಟಿಫನ್ ಲೇಟ್ ಆಗುತ್ತಲ್ಲ, ಹಾಗಾಗಿ ನೋಡಿ. ಮತ್ತೇನಿಲ್ಲ, ಇಷ್ಟೆಲ್ಲ ತರೋದಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನೋಡಿ. ಇಲ್ಲಾಂದರೆ
7:30 ಹೋಗಿದ್ನಲ್ಲ, 8 ಗಂಟೆಗೆ ಬಂದರು ಅವರು ಬೋಗಿ ಇಸ್ಕೊಳ್ಳಿಕ್ಕೆ. ಅವ್ರು ಇಸ್ಕೊಂಡು ಹೋದ ನಂತರ ಬಂದುಬಿಡ್ಬೋದಿತ್ತು, ಬಟ್ ಮಾತಾಡ್ಕೊತ ಕೂತ್ಕೊಂಡು ನಂತರ ಸ್ವಲ್ಪ ಪಲ್ಯದಕ್ಕಿ ಬರಲಿ ಆಂಟಿ ಅಂಥೇಳಿ ಕೂತ್ಕೊಂಡೆ ನಾನು. ಇವತ್ತಕ್ಕೆ 8 ಗಂಟೆಗೆ ಬರೋಕ್ಕೆ 8:15ಗೆ ಬಂದಿದ್ದಾಳೆ ನೋಡಿ. ಅದು ತೊಗೊಂಡು ಸ್ವಲ್ಪ ಶಾಪಿಗೆಲ್ಲ ಹೋಗಿ ಬಂದು ಮೇಲೆ ಬಂದು ಈಗ ಟೀ ಮಾಡ್ಕೊಂಡು ಕುಡಿಯೋದ್ರಾಗೆ 9 ಗಂಟೆ ಆಯ್ತು ಅಂತಲೇ ಹೇಳ್ಬೋದು. ಸರಿ, ಇನ್ನೂ ಇಟ್ಟಿದ್ದೀನಿ ನಾನು ಮಾಡಲಿಕ್ಕೆ. ಬನ್ನಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಈಗ ಬಂದು ಪಾತ್ರೆ ಸಾಮಾನೆಲ್ಲ ಪಾತ್ರೆ ತೊಳೆ ಆಂಟಿ ಬಂದೆಲ್ಲ ತೊಳೆದಿಟ್ಟು ಹೋಗಿರ್ತಾರೆ ನೋಡಿ. ಅವತ್ತಿನ ದಿನ ಹಾಕಿದರೆ ಹಾಕಿಬಿಟ್ಟಿರ್ತೀನಿ, ಯಾಕಂದರೆ ಸ್ವಲ್ಪ ಎಡಿಟಿಂಗ್ ಕೆಲಸ ನಂತರ ಮನೆ ಕೆಲಸ ಸ್ವಲ್ಪ ಬೇಗನೆ ಮುಗಿದಿತ್ತು ಅಂದ್ರೆ ಅವತ್ತಿನ ಪಾತ್ರೆ ಅವತ್ತಿನ ಸ್ಟ್ಯಾಂಡಿಗೆ ಹಾಕಿಬಿಟ್ಟಿರ್ತೀನಿ ನಾನು. ಇಲ್ಲ ಸ್ವಲ್ಪ ಕೆಲಸ ಇದೆ, ಇಲ್ಲ ಹೊರಗಡೆ ಹೋಗಿದ್ವಿ ಅಂತಂದರೆ ಈ ರೀತಿಯಾಗಿ ನೆಕ್ಸ್ಟ್ ಡೇ ನಾನು ಮಾರ್ನಿಂಗ್ನೇ ಹಾಕೋದು ನೋಡಿ. ಯಾಕಂದರೆ ಸ್ವಲ್ಪ ನೋಡ್ತೀವಲ್ಲ, ಮೊಬೈಲ್ ಹಿಡ್ಕೊಂಡು ಬಿಟ್ಟರೆ ಬಿಡೋದೇ ಇಲ್ಲ. ರೀಲ್ಸ್ ನೋಡೋದಾಯಿತು, ಇಲ್ಲ ನಮ್ಮ ವೀಡಿಯೋಸ್ನ ಪದೇ ಪದೇ ನೋಡಿ ಚೆಕ್ ಮಾಡಿ, ಅದಾದ ನಂತರ ಎಲ್ಲಿ ಮ್ಯೂಸಿಕ್ ಹಾಕಬೇಕು, ಮ್ಯೂಟ್ ಮಾಡಬೇಕು, ನಂತರದಲ್ಲಿ ಯಾವ ರೀತಿ ಏನಂತಾರೆ ಎಡಿಟ್ ಮಾಡಬೇಕು ಅನ್ನೋದು ಕೂಡ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ತುಂಬ ಟೈಮ್ ಆಗಿಬಿಟ್ಟಿರುತ್ತೆ ನೋಡಿ. ಹಾಗಾಗಿ ಈಗ ನಾನು ಸಾಮಾನ ಶಿಫ್ಟ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನಾ ಟೀ ಕೂಡ ಕುಡ್ದಿಲ್ಲ ನೋಡಿ. ನಾನು ಟೀ ಮಾಡಲಿಕ್ಕಿಟ್ಟು ಹಾಲು ಕಾಯಿಸ್ಲಿಕ್ಕಿಟ್ಟು ಈ ಕಡೆ ಬಂದು ಎಲ್ಲ ಕೆಲಸ ಮಾಡ್ಕೊಂಡು ಬಿಟ್ಟರೆ ಆಯಿತು ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ವೀಡಿಯೋ ಮಾಡ್ಕೋಬೇಕಾದ್ರೆ ಯಾವುದೇ ವಸ್ತು ಆಗಲಿ ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಲಿ. ಈ ಕಡೆ ಸಾಮಾನು ಏನಾದರೂ ಒಂಥರ ಮೆಸ್ಸಿ ಟೈಪ್ ಕಾಣಿಸಿದ್ರೆ ಈ ಕಡೆ ಶಿಫ್ಟ್ ಮಾಡಿರ್ತೀವಿ. ಏನಂತಾರೆ, ರೈಟ್ ಸೈಡ್ ಕ್ಯಾಮ್ರಾ ಇಟ್ಟರೆ ಲೆಫ್ಟ್ ಸೈಡಿಗೆ ವಸ್ತುಗಳನ್ನ ಸರಿಸಿಬಿಟ್ಟಿರ್ತೀವಿ ನೋಡಿ. ಹಾಗಾಗಿ ನಮ್ಮ ಯೂಟ್ಯೂಬರ್ದು ಪ್ರತಿಯೊಬ್ಬರದ್ದು ಅಂತಲೇ ಹೇಳ್ತೀನಿ ನಾನು, ನಂದಂತಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಟ ನಂತರನೇ ಈಗ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇಷ್ಟೆಲ್ಲ ಕೆಲಸದ ನಡುವೆ ನಾನು ತುಂಬ ಟೈಮ್ ಆಯ್ತು ಅಂತಲೇ ಹೇಳ್ಬೋದು. ಅಡುಗೆ ಅದೆಲ್ಲ ಹೇಳಿದ್ನೆಲ್ಲ ಮನೆ ನೀಟಿದ್ದರೆ ಮಾತ್ರ ನನಗೆ ಖುಷಿ ಆಗುತ್ತೆ ನೋಡಿ. ನಂತರದಲ್ಲಿ ಯಾವ ವಸ್ತು ಎಲ್ಲಿರಬೇಕು ಅಲ್ಲಿರಬೇಕು. ಯಾಕಂದರೆ ಚಿಕ್ಕ ಮಕ್ಕಳೇನಿಲ್ಲ ನಮ್ಮ ಮನೆಯಲ್ಲಿ, ದೊಡ್ಡವರಾಗಿದ್ದಾರೆ ಮಕ್ಕಳು. ಈಗ ಅದೇ ಥರ ನನಗೂ ಕೂಡ ರೂಢಿ ಆಗಿಬಿಟ್ಟಿದೆ. ಅಲ್ಲಿ ಇಟ್ಟ ನಂತರನೇ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತಾ ಕೇಳಿಸ್ತಾ ಇರ್ಬೋದು ನಿಮಗೆ. ಹೂ ಮಾರ್ಲಿಕ್ಕೆ ಬಂದಾರ, ಹೂ ತೊಗೊಂಡು ಬರ್ತೀನಿ. ಹೂ ತಂದ ಮೇಲೆ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ನಾನು. ನೋಡಿ ತೊಗೊಂಡು ಬಂದೆ ಹೂವು. ಇಷ್ಟು ಹೂವು ನೋಡಿ, 10 ರೂಪಾಯಿ ಅಂತೇವು. ಕಡಿಮೆ ರೇಟ್ ಆಗಿದ್ದಾವೆ ಈಗ, ಇಲ್ಲಾಂದ್ರೆ ಇದಿಷ್ಟೇ 50 ರೂಪಾಯಿ ಇರುತ್ತೆ. ನೋಡ್ತಾ ಇರ್ಬೋದು. ಇಷ್ಟೆಲ್ಲ ಒಂದು 10 ನಿಮಿಷದಲ್ಲೆಲ್ಲ ಕ್ಲೀನ್ ಮಾಡಿದೆ ನೋಡಿ. ಈಗ ಏನೋ ಸ್ವಲ್ಪ ಕಸ ಬೆಳೆದು ನೆಲ ಒರೆಸ್ಬಿಡ್ತೀನಿ ಟೀ ಕುಡಿದ ನಂತರ. ಟೀ ಕೂಡ ಆಲ್ರೆಡಿ ಆಗ್ತಾಯಿದೆ ನೋಡಿ, ಬನ್ನಿ ತೋರಿಸ್ತೀನಿ. ಟೀ ಕೂಡ ಆಗ್ತಾಯಿದೆ. ತುಂಬ ಹೊತ್ತಾಯ್ತು ಅಂತ ಅನ್ಕೋತೀನಿ, ಯಾಕಂದ್ರೆ ನಾನು ಒಂದು 10 ನಿಮಿಷದಿಂದ ಕೆಲಸ ಮಾಡ್ತಾಯಿದ್ನಲ್ಲ. ಹಾಲು ಕೂಡ ಕಾಯಿಸ್ಲಿಕ್ಕಿಟ್ಟೆ. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿ ರಾತ್ರಿನೇ ಒರೆಸ್ಬಿಟ್ಟಿರ್ತೀನಿ. ಆದರೂ ಇನ್ನೊಂದು ಟೈಮು ಮತ್ತು ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೋಡಿ ನಾನು. ಬನ್ನಿ ಫ್ರೆಂಡ್ಸ್, ಈಗ ಟೀ ಕುಡಿಯೋಣ ಅಂತ. ಬಿಸಿ ಬಿಸಿ ಟೀ ರೆಡಿ ಆಯಿತು ನೋಡಿ. ಟೀ ಕುಡಿದ ನಂತರ ಮತ್ತು ಮುಂದಿನ ಕೆಲಸ, ಯಾಕಂದರೆ ತಲೆನೇ ಓಡೋಂಗಿಲ್ಲ ಟೀ ಕುಡಿಲಿದ್ರೆ. ಹಾಯ್ ಫ್ರೆಂಡ್ಸ್, ಬನ್ನಿ. ಇನ್ನು ಸ್ನಾನ ಕೂಡ ಆಗಿಲ್ಲ ನೋಡಿ. ಟೈಮ್ ಬಂದು 10:30 ಆಯಿತು. ಯಾಕಂತಂದರೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ನಂತರ ಈಗ ಪಲ್ಯ ಕೂಡ ಕ್ಲೀನ್ ಮಾಡಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು ಹಿಂದ್ಗಡೆ ನೋಡಿ. ಸಬ್ಬಕ್ಕಿ ಪಲ್ಯ, ನಂತರ ಮುಲ್ಲಂಗಿ, ನಂತರ ಕೊತ್ತಂಬರಿ, ಮೆಂತೆ. ಹೂ ಕೂಡ ಆಲ್ರೆಡಿ ತೋರಿಸಿದ್ದೀನಿ ನಾನು, ಹೂ ಕೂಡ ತೊಗೊಂಡಿದ್ದೀನಿ ಅಂಥೇಳಿ. ಅದಾದ ನಂತರ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಕೂಡ ಮಾಡಬೇಕು ನೋಡಿ. ಇನ್ನು ಪೂಜೆ ಕೂಡ ಆಗಿಲ್ಲ. ಪೂಜೆ ಆದ ನಂತರ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು.
ಬನ್ನಿ ಅಡುಗೆಗೆಲ್ಲ ಏನೆಲ್ಲ ಮಾಡ್ತೀನಿ ಅನ್ನೋದು ಕೂಡ ನಾನು ಇವತ್ತು ಶೇರ್ ಮಾಡ್ಬೇಕು ಅಂದ್ಕೊಂಡಿನಿ. ತುಂಬ ಅಡುಗೆ ಏನು ಮಾಡೋದಿಲ್ಲ ನೋಡಿ, ಯಾಕಂದರೆ ಆಲ್ರೆಡಿ ನಾನು ಏನಂತಾರೆ ಪೊಂಗಲ್ ಅಥವಾ ಉಗ್ಗಿ ಅಂತ ಕರಿತೀವಿ ನಾವು, ಪೊಂಗಲ್ ಏನು ಮಾಡಿರ್ತೀವ ಆ ರೆಸಿಪಿ ಕೂಡ ನಿಮ್ಮ ಜೊತೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನೇನು ಶೇರ್ ಮಾಡೋಂಗಿಲ್ಲ. ನಂತರ ಉಗ್ಗಿಗೆ ಗೊಜ್ಜು ಕೂಡ ಮಾಡ್ತೀವಿ ನೋಡಿ, ಅದು ಕೂಡ ಶೇರ್ ಮಾಡೋದಿಲ್ಲ ನಾನು, ಯಾಕಂದರೆ ಸಪ್ರೇಟಾಗಿ ನನ್ನ ಲಾಗ್ನಲ್ಲಿ ಯಾವಾಗಲೇ ಆಲ್ರೆಡಿ ತೋರಿಸಿದ್ದಿತ್ತು ನಾನು. ಯಾಕಂದರೆ ಪ್ರತಿಯೊಂದು ಈಗ ನೋಡಿ ಟೈಮ್ ಬಂದು 10:30 ಆಯಿತು, ಎಲ್ಲ ಡೀಟೇಲಾಗಿ ತೋರಿಸ್ಬೇಕಂದ್ರೆ ಲೇಟ್ ಆಗುತ್ತೆ. ಹಾಗಾಗಿ ಏನೇನು ಮೇನಾಗಿ ಪಲ್ಯ ಮಾಡ್ತೀನಿ ಅಂದರೆ ಪಲ್ಯಗಳು ಅದನ್ನಷ್ಟೇ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು. ಹಾಗೆ ಬಕ್ರಿ ಕೂಡ ರೊಟ್ಟಿ ಅಂತ ಏನು ಹೇಳ್ತೀವಲ್ಲ ಆ ರೊಟ್ಟಿ ಕೂಡ ನಾನು ಹೊರಗಡೆನೇ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಪ್ರತಿ ವರ್ಷ ಕೂಡ ನಾನು ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಯಾಕೆ ಅಂತಂದರೆ ನನಗೆ ತೆಳ್ಳಗೆ ಮಾಡಲಿಕ್ಕೆ ಬರೋದಿಲ್ಲ ನೋಡಿ. ಕಟಿ ಬಕ್ರಿ ಅಂತೇನು ಕಟಿ ರೊಟ್ಟಿ ಅಂತೇನು ಕರಿತೀವಲ್ಲ ಅದು ನನಗೆ ಮಾಡೋಕ್ಕೆ ಬರೋದಿಲ್ಲ. ಬಟ್ ನನ್ನ ಫ್ರೆಂಡು ಭಾಳಷ್ಟು ಸರಿ ಹೇಳಿದಾಳೆ ನೋಡಿ, ಮಾಡಿ ಗ್ಯಾಸ್ ಹತ್ರನೇ ಇಡು, ಸ್ವಲ್ಪ ಏನು ಕಟಿ ಆಗ್ತಾವಂತ ಹೇಳಿದ್ಲು. ಬಟ್ ನನಗೆ ಅಷ್ಟು ತೆಳ್ಳಗೆ ಬರೋದಿಲ್ಲ. ನಾವು ಒನ್ ಟೈಮ್ ತಂದು ತಿನ್ಲಿಕ್ಕೇನು ನಡೀತು ನೋಡಿ. ನಂತರದಲ್ಲಿ ನನಗೆ ಕಟಿ ಬಕ್ರಿ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಯಾವಾಗ ಒನ್ ಟೈಮ್ ತಿನ್ಲಿಕ್ಕೆ ನಡೀತು ನೋಡಿ. ಬಿಸಿ ಬಕ್ರಿ ಬಿಸಿ ರೊಟ್ಟಿ ತಿನ್ಲಿಕ್ಕೆ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ರೊಟ್ಟಿ ಕೂಡ ನಾನು ನೆನ್ನೆನೇ ತರಿಸಿದ್ದೆ ನಾನು ನಮ್ಮ ಮನೆಯವ್ರಿಗೆ ಹೇಳಿ. ಅಂದರೆ ಜೋಳದ್ದು ಒಂದು 5 ಸಜ್ಜಿ ಒಂದು 5 ರೊಟ್ಟಿ ತರಿಸಿದ್ದೆ ನಾನು. ನಂತರ ಅದನ್ನು ಮಾಡೋದೇನು ಕೆಲಸ ಇಲ್ಲ. ಚಟ್ನಿ ಪುಡಿ ಇವತ್ತಿನ ದಿನದಲ್ಲಿ ಚಟ್ನಿ ಪುಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ನಂತರ ಹೋಳಿಗೆ ಕೂಡ ಮಾಡಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ನಾನು. ಹಾಗಾಗಿ ಪಲ್ಯಗಳು ಅಷ್ಟೇ ನೋಡಿ ಮಾಡೋದು. ಪೊಂಗಲ್ ಕೂಡ ಮಾಡ್ತೀನಿ, ಬಟ್ ಹೇಳಿದ್ನಲ್ಲ ವೀಡಿಯೋನ ಶೇರ್ ಮಾಡಿದ್ದಿಲ್ಲ. ವೀಡಿಯೋ ಶೇರ್ ಮಾಡೋದಿಲ್ಲ ಅಂದರೆ ಒಂದು 10 ನಿಮಿಷದಲ್ಲಿನೇ ಆಗಿಬಿಡುತ್ತೆ ನೋಡಿ. ವೀಡಿಯೋ ಮಾಡ್ಕೋತಾ ಮಾಡಬೇಕಂದ್ರೆ 1 ಅವರ್ ಆದರೂ ಬೇಕಾಗುತ್ತಾ. ಉಗ್ಗಿ ಗೊಜ್ಜು ವೀಡಿಯೋದೇನು ನಾನು ಶೇರ್ ಮಾಡ್ತಾಯಿಲ್ಲ. ನಂತರದಲ್ಲಿ ಪಲ್ಯಗಳು ಅಷ್ಟೇ ಮಾಡೋದು. ಪಲ್ಯ ಬಂದು ಅದು ಕೂಡ ಹೇಳ್ಬಿಡ್ತೀನಿ ನೋಡಿ. ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಪುಂಡಿ ಪಲ್ಯ ಕೂಡ ಬಂದಿತ್ತು ನೋಡಿ ಬೆಳಗ್ಗೆ, ಬಟ್ ಮೊನ್ನೆ ಆದರೂ ನಾನು ಮಾಡಿದ್ದೀನಲ್ಲ, ಮತ್ತು ಈಗ ಯಾಕೆ ಮಾಡೋದು ಬೇಡ ಅಂತ ಅಂದ್ಕೊಂಡು ಮಾಡ್ತಾಯಿಲ್ಲ. ಹೆಸ್ರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಸಬ್ಬಾಕ್ಷಿ ಪಲ್ಯ ತೊಗೊಂಡಿದ್ದೀನಿ, ಆಲ್ರೆಡಿ ನಿಮ್ಗೆ ಗುರ್ತಾಗಿರ್ಬೋದು. ಸಬ್ಬಾಕ್ಷಿ ಪಲ್ಯ ತೊಗೊಂಡಿದ್ದೀನಲ್ಲ, ಹೆಸ್ರು ಕಾಳು ಇರುತ್ತಲ್ಲ ಅದರೊಳಗೆ ಆ ಪಲ್ಯ ಇಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಅದಾದ ನಂತರ ಬದ್ನಿಕಾಯಿ ಪಲ್ಯ ಹೊಸದು ತೊಕ್ಕು ಕೂಡ ಕೊಟ್ಟಿದ್ದಾರೆ ನಮ್ಮ ಅತ್ತೆಯವರು, ಅದಕ್ಕೂ ಕೂಡ ಸ್ವಲ್ಪ ಒಗ್ಗರಣೆಯಲ್ಲಿ ಹಾಕಿ ಹಾಗೆ ನಂತರ ಕುಸ್ರೆಳು ಕೂಡ ಮಾಡೋದು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.